ತುಲಾರಾಶಿಯವರ ಶತ್ರುಗಳು ಯಾರು ಅಂತ ಗೊತ್ತಾ? ನೀವೇನಾದ್ರೂ ತುಲಾರಾಶಿ ತುಲಾ ಲಗ್ನದಲ್ಲಿ ಹುಟ್ಟಿದ್ರೆ ಈ ವಿಡಿಯೋ ಕೇವಲ ನಿಮಗೋಸ್ಕರ ಮಾತ್ರ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ವಿಶೇಷವಾಗಿ ಸುಲಭವಾಗಿ ಮಾಡುವಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಚಾರವನ್ನ ನಿಮಗೆ ಯಾರೂ ಕೂಡ ತಿಳಿಸ್ಕೊಡೋದಿಲ್ಲ. ಈ ವಿಡಿಯೋ ಕಳೆದೋಗೋದಕ್ಕಿಂತ ಮುಂಚೆ ಸೇವ್ ಮಾಡಿಕೊಂಡು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ತುಲಾರಾಶಿಯವರು ಯಾವಾಗ್ಲೂ ಕೂಡ ಸಂತೋಷದಿಂದ ಜೀವನವನ್ನು ನಡೆಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ತುಂಬಾ ಬೇಗ ಕೋಪ ಮಾಡ್ಕೊಳ್ತಾರೆ, ಅಷ್ಟೇ ಬೇಗ ಸಮಾಧಾನ ಕೂಡ ಆಗ್ತಾರೆ. ಚಂಚಲವಾದ ಮನಸ್ಸನ್ನ ಹೊಂದಿರ್ತಾರೆ, ಆಗಾಗ ಉದ್ಯೋಗವನ್ನ ಕೂಡ ಬದಲಿಸಬಹುದು. ತಿರುಗಾಡೋದನ್ನ ಬಹಳ ಇಷ್ಟಪಡ್ತಾ ಇರ್ತಾರೆ, ಓಡಾಟ ಅಂದ್ರೆ ಬಹಳ ಇಷ್ಟಪಡ್ತಾರೆ. ಯಾವುದೇ ವಿಚಾರ ಆದ್ರೂ ಕೂಡ ಆಳವಾದ ಅಧ್ಯಯನವನ್ನ ಮಾಡಿ ತಿಳ್ಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ಗಂಡ ಹೆಂಡತಿ ಜೀವನ ಆಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಕಷ್ಟ ಬಂದಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಶುಕ್ರ ಗ್ರಹದ ಆರಾಧನೆಯನ್ನು ನೀವು ಮಾಡಬೇಕು. ಈ ಶುಕ್ರ ಗ್ರಹದ ಜೊತೆಯಲ್ಲಿ ಗುರುಗ್ರಹದ ಆರಾಧನೆಯನ್ನು ನೀವು ಮಾಡಬೇಕು. ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಈ 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸ್ಕೊಳ್ಳೋದು ಕೂಡ ಅಷ್ಟೇ ಶುಭ ಆಗಿರುತ್ತೆ. ನಿಮ್ಮ ರಾಶಿಯಾಧಿಪತಿಯನ್ನ ಆಕ್ಟಿವೇಟ್ ಮಾಡುತ್ತೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ. ನಿಮಗೆ ಅದೃಷ್ಟ ಕೊಡುವಂತಹ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ ಆಗಿರುತ್ತೆ. ಅದೃಷ್ಟ ಕೊಡುವಂತಹ ಸಂಖ್ಯೆ 6 ಮತ್ತು 8 ಆಗಿರುತ್ತೆ. ಅದೃಷ್ಟ ಕೊಡುವಂತಹ ದೇವತೆ ಲಕ್ಷ್ಮೀ ದೇವಿ ಆಗಿರುತ್ತದೆ. ನಿಮ್ಮ ಮಿತ್ರ ರಾಶಿ ಕರ್ಕಾಟಕ ರಾಶಿ ಮತ್ತು ಕುಂಭ ರಾಶಿ ಆಗಿರುತ್ತೆ. ನಿಮ್ಮ ಶತ್ರು ರಾಶಿ ಸಿಂಹ ರಾಶಿ ಆಗಿರುತ್ತೆ.